ಕೈಗೊಂಡಂಥ ಒಳ್ಳೆಯ ಕೆಲಸ ಮತ್ತು ಜೊತೆ ಸರ್ಕಾರದ ಸ್ಪಂದಿಸಿ ವಿಶೇಷವಾಗಿ ಸವಲತ್ತುಗಳನ್ನ ಮಾಡಿಕೊಡೋದು ಮತ್ತು ಬೆಳೆಸಬೇಕು ಅನ್ನೋಂಥ ವಿಚಾರ ಮಾಡಿದ್ದ ಭಾಳಷ್ಟು ಜನರಿಗೆ, ಅದರಲ್ಲೂ ಭಕ್ತರಿಗೆ ಏನಪ್ಪ ಅಂತಂದ್ರೆ ಭಾಳ ಖುಷಿ ಕೊಡೋ ವಿಷಯ ಆಗ್ಯದ. ಯಾಕಂದ್ರೆ ಅದು ಎಷ್ಟು ಅಭಿವೃದ್ಧಿ ಆಗ್ತದೆ, ಎಷ್ಟು ಬೆಳೀತದೆ, ಜನಸಂಖ್ಯೆ ಜನ ಹೋಗೋದು ಹೆಚ್ಚಾಗ್ತದೆ. ಜೊತೆಗೆ ಕಾಲಕ್ಕೆ ತಕ್ಕಂಗೆ ಅನೇಕ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇತ್ತೀಚಿನ ದಿನಗಳನ್ನ ನೋಡ್ತಾ ಇದ್ವಿ, ಮೊದಲಿದ್ದಂತಹ ಇದ್ದಷ್ಟು ಮಟ್ಟಿಗೆ ಮುತ್ತು ಕಟ್ಟೋದು, ದೇವದಾಸಿ ಬಿಡೋದು, ಮತ್ತೇನೋ ಮಾಡುವಂಥದ್ದು ನಾವಿವತ್ತಲ್ಲಿ ಕಾಣ್ತಾ ಇಲ್ಲ, ಕಡಿಮೆ ಆಗ್ಯದ. ಅದು ಆದರೂ ಸಹಿತ ತೆರೆ ಮರೆಯಲ್ಲಿ ಆಗ್ತಾಯಿದೆ. ಯಾಕಂದರೆ ಅವತ್ತು ಜಾಗೃತಿ ಮೂಡಿಸ್ತಾ ಇದ್ದಾರೆ ಈ ನವ ಪೀಳಿಗೆ. ಅದರ ತಪ್ಪು. ಯಾಕಂದರೆ ದೇವದಾಸಿ ಅಂದರೆ ವೇಶ್ಯಾವಾಟಿಕೆಯನ್ನು ನಡೆಸ್ಕೊಂಡು ಪಾಪ ಅನೇಕ ಹೆಣ್ಣು ಮಕ್ಕಳು ತಮ್ಮ, ಅದರಲ್ಲೂ ಕೆಳವನ್ನೇ ಜನ್ಯ ಶೂದ್ರ ಜನ್ಯ ಈ ಹೆಣ್ಣುಮಕ್ಕಳು ಈ ದೇವದಾಸಿ ಆಗುವಂಥ ಪದ್ಧತಿ ಇರೋದರಿಂದ ಸಹಜವಾಗಿ ವೇಶ್ಯಾವೃತ್ತಿ ಅವ್ರು ಇಳಿಯೋದ್ರಿಂದಾಗಿ ಸಾಮಾಜಿಕ ಮತ್ತು ಮಾನಸಿಕ ನೆಮ್ಮದಿ ಜೊತೆಗೆ ಧಾರ್ಮಿಕ ನೆಮ್ಮದಿಯೂ ಹಾಳಾಗುವಂಥ ಒಂದು ವಿಚಾರಗಳು ಬೆಳೀತಾ ಇದ್ವು. ಅದನ್ನು ಇತ್ತೀಚೆಗೆ ಕಡಿಮೆ ಆಗ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನೋಡಿದಾಗ ಗೊತ್ತಾಗ್ತದೆ, ನಾವು ಚಿಕ್ಕವರಿದ್ದಾಗ ನೋಡಿದಾಗ ಯಾವ ರೀತಿ ಇತ್ತು, ಉದೋ 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 ಎಲ್ಲವ ರೇಣುಕಾಂಬ ಅಂತ ಹೇಳುವಂಥ ಎಷ್ಟು ಜನ ಎಷ್ಟು ಧ್ವನಿ ಇರ್ತಿತ್ತು, ಅದು ಇವತ್ತು ಸಾಧಿಸಿ ಮಟ್ಟಿಗೆ ಕಡಿಮೆ ಆಗುವ ಜೊತೆಗೆ ಇನ್ನಷ್ಟು ವೈಚಾರಿಕವಾಗಿ ನಮ್ಮ ರೇಣುಕಾ ಎಲ್ಲಗಳ ಅಭ್ಯಾಸ ಮಾಡುವಂಥದ್ದು ಜೊತೆಗೆ ಅವರಿಗೆ ಸಮರ್ಪಣೆ ಮಾಡುವಂಥದ್ದು ಎರಡೂ ನಡೀತಾ ಇದ್ದಾವೆ. ಯಾಕಂದರೆ ದೇಶದಲ್ಲೇ ಎರಡೂ ರೀತಿ ಜನ ಇದ್ದಾರೆ. ಇಲ್ಲಿ ಅಶಿಕ್ಷಿತರು ಇದ್ದಾರೆ, ವಿಶೇಷವಾಗಿ ಅವ್ರನ್ನ ಬದಲಾಯಿಸೋದು